ಬ್ರದರ್ ಕುಮಾರಸ್ವಾಮಿ ಜೈಲಿಗೆ ಹೋಗಲು ಸಿದ್ಧರಾಗಿರಿ ಅಂತ ಏನು ಎಚ್ ಡಿ ಕುಮಾರಸ್ವಾಮಿರವರ ಮೇಲೆ ಈಗ ಮತ್ತೆ ಪೋಸ್ಟರ್ ವಾರ್ ಶುರುವಾಗಿದೆ. ಬ್ರದರ್ ಕುಮಾರಸ್ವಾಮಿ ಜೈಲಿಗೆ ಹೋಗಲು ಸಿದ್ಧರಾಗಿರಿ ಅಂತ ಮತ್ತೆ ಕುಮಾರಸ್ವಾಮಿಯ ವಿರುದ್ಧವಾಗಿ ಪೋಸ್ಟರ್ ವಾರ್ ಶುರುವಾಗಿದೆ. ಹಲಗೆ, ವಡೇರಹಳ್ಳಿ, ಕೇತಗಾನಹಳ್ಳಿ ಭೂ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೋಸ್ಟರ್ ವಾರ್ ಮತ್ತೆ ಶುರುವಾಗಿದೆ. ಎಚ್ ಡಿ ಕುಮಾರಸ್ವಾಮಿ ವಿರುದ್ಧವಾಗಿ ಮತ್ತೆ ಪೋಸ್ಟರ್ ಅನ್ನ ಮಾಡಲಾಗ್ತಾ ಇದೆ. ರಾತ್ರೋರಾತ್ರಿ ಬಿಡದಿ ತುಂಬೆಲ್ಲ ಪೋಸ್ಟರ್ ಪ್ರತ್ಯಕ್ಷಗೊಂಡಿದೆ. ಪೋಸ್ಟರ್ ಅನ್ನ ಅಂಟಿಸಿದ್ದಕ್ಕೆ ಜೆಡಿಎಸ್ ನಾಯಕರು ಕೆಂಡಮಂಡಲರಾಗ್ತಿದ್ದಾರೆ. ಬ್ರದರ್ ಕುಮಾರಸ್ವಾಮಿ ಜೈಲಿಗೆ ಹೋಗಲು ಸಿದ್ಧರಾಗಿರಿ ಅಂತ ಈಗ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧವಾಗಿ ಪೋಸ್ಟರ್ ವಾರ್ ಶುರುವಾಗಿದೆ. ರಾತ್ರೋರಾತ್ರಿ ಬಿಡದಿ ತುಂಬೆಲ್ಲ ಈಗ ಪೋಸ್ಟರ್ ಪ್ರತ್ಯಕ್ಷಗೊಂಡಿದೆ. ಹಲಗೆ, ವಡೇರಹಳ್ಳಿ, ಕೇತಗಾನಹಳ್ಳಿ ಭೂ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಲು ಸಿದ್ಧರಾಗಿ ಅಂತ ಪೋಸ್ಟರ್ ಅನ್ನ ಅಂಟಿಸಲಾಗಿದೆ. ರಾತ್ರೋರಾತ್ರಿ ಬಿಡದಿ ತುಂಬೆಲ್ಲ ಈಗ ಪೋಸ್ಟರ್ ಪ್ರತ್ಯಕ್ಷಗೊಂಡಿದೆ. ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಪೋಸ್ಟರ್ ವಾರ್ ಶುರುವಾಗಿದೆ. ಪೋಸ್ಟರ್ ಅಂಟಿಸಿದ್ದಕ್ಕೆ ಜೆಡಿಎಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ಬ್ರದರ್ ಕುಮಾರಸ್ವಾಮಿ ಜೈಲಿಗೆ ಹೋಗಲು ಸಿದ್ಧರಾಗಿರಿ ಅಂತ ಭೂ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಪೋಸ್ಟರ್ ವಾರ್ ಶುರುವಾಗಿದೆ. ಹಲಗೆ, ವಡೇರಹಳ್ಳಿ, ಕೇತಗಾನಹಳ್ಳಿ ಭೂ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಈಗ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಪೋಸ್ಟರ್ ವಾರ್ ಅನ್ನ ಶುರು ಮಾಡಲಾಗಿದೆ. ರಾತ್ರೋರಾತ್ರಿ ಬಿಡದಿ ತುಂಬೆಲ್ಲ ಪೋಸ್ಟರ್ ಅನ್ನ ಏನು ಪ್ರತ್ಯಕ್ಷ ಆಗಿರುವಂಥದ್ದು, ಪೋಸ್ಟರನ್ನು ಹಾಕಿರುವಂಥದ್ದು. ಈ ಪೋಸ್ಟರ್ನ ನೋಡಿದಂತಹ ಜೆಡಿಎಸ್ ನಾಯಕರು ಈಗ ಕೆಂಡ ಕಾರ್ತಾ ಇದ್ದಾರೆ. ಏನು ಕುಮಾರಸ್ವಾಮಿ ವಿರುದ್ಧವಾಗಿ ಈಗ ಪೋಸ್ಟರ್ ವಾರ್ ಮತ್ತೆ ಶುರುವಾಗಿದೆ. ಬಿಡದಿ ಟೌನ್ನಲ್ಲಿ ಇದೀಗ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಪೋಸ್ಟರ್ ವಾರ್ ಶುರುವಾಗಿದೆ. ಬಿಡದಿ ತುಂಬೆಲ್ಲ ಪೋಸ್ಟರ್ ಪ್ರತ್ಯಕ್ಷ ಆಗಿದೆ. ಪಂಚಾಯಿತಿಯಿಂದ ಪರಿಷತ್ವರೆಗೂ ಹಣ ಪಡೆಯೋ ಬ್ರದರ್. ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ವಿಧಾನ ಪರಿಷತ್ ಚುನಾವಣೆಯಲ್ಲೂ ಹಣ ಪಡಿತಾರೆ. ಅಷ್ಟೇ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಬಗ್ಗೆಯೂ ಕೂಡ ಇಲ್ಲಿ ವ್ಯಂಗ್ಯ ಮಾಡಲಾಗಿದೆ. 32 ಎಕರೆ ದಾನ ಕೊಟ್ಟಿದ್ದೇನೆ ಎಂದು ಯಾಕೆ ಹೇಳಿದೆ ಅಂತ ಎಚ್ ಡಿ ಕೆಗೆ ಪ್ರಶ್ನೆ ಮಾಡಲಿದೆ. ಏನು ನಿನಗೆ ಗೊತ್ತಿಲ್ಲದೆ ಅಮ್ಮ 36 ಎಕರೆ ಖರೀದಿಸಿದ್ದಾರೆ ನಿಖಿಲ್, ಅದು ಗೊತ್ತು. ಆದರೆ 32 ಎಕರೆ ಯಾಕೆ ಅಂದೆ? 40 ವರ್ಷದ ಹಿಂದೆ 44 ಎಕರೆ ಖರೀದಿ ಮಾಡಿದ್ರಿ, ನಂದು 32 ಎಕರೆ, ಅಷ್ಟು ಸೇರಿದ್ರೆ 112 ಎಕರೆ. ನಿಖಿಲ್ಗೆ ಈ ರೀತಿ ಸತ್ಯ ಹೇಳಬಾರ್ದಪ್ಪ ಅಂತ ಎಚ್ ಡಿ ಕೆಗೆ ಈ ರೀತಿ ಪೋಸ್ಟರನ್ನು ಅಂಟಿಸಿರುವಂಥದ್ದು. ಹೀಗೆ ಪೋಸ್ಟರ್ ಮೇಲೆ ಪೋಸ್ಟರನ್ನು ಅಂಟಿಸಿರುವಂತಹ ಅನಾಮಿಕರು ಯಾರು ಅಂಟಿಸಿದ್ದಾರೆ ಅಂತ ಗೊತ್ತಿಲ್ಲ. ಈ ರೀತಿ ಪೋಸ್ಟರ್ಗಳನ್ನು ಮಾಡಿರುವಂಥದ್ದು. ಪಂಚಾಯಿತಿಯಿಂದ ಪರಿಷತ್ವರೆಗೂ ಹಣ ಪಡೆಯುವಂತಹ ಬ್ರದರ್. ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ವಿಧಾನ ಪರಿಷತ್ತು ಚುನಾವಣೆಯಲ್ಲೂ ಹಣವನ್ನ ಪಡಿತಾರೆ. ಅಷ್ಟೇ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಬಗ್ಗೆಯೂ ಕೂಡ ವ್ಯಂಗ್ಯ ಮಾಡಲಾಗಿದೆ. ಇಲ್ಲಿ 32 ಎಕರೆ ದಾನ ಕೊಟ್ಟಿದ್ದೇನೆ ಎಂದು ಯಾಕೆ ಹೇಳಿದೆ ಎಚ್ ಡಿ ಕೆ ಅಂತ ಒಂದು ಪೋಸ್ಟರ್. ನಿನಗೆ ಗೊತ್ತಿಲ್ಲದೆ ಅಮ್ಮ 36 ಎಕರೆ ಖರೀದಿಸಿದ್ದಾರೆ, ಅದು ಗೊತ್ತು. ಆದರೆ 32 ಎಕರೆ ಯಾಕೆ ಅಂದೆ ಅಂತ ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನು ಹಾಕಿ ಪೋಸ್ಟರನ್ನು ಅಂಟಿಸಿರುವಂಥದ್ದು. 40 ವರ್ಷದ ಹಿಂದೆ 44 ಎಕರೆ ಖರೀದಿ ಮಾಡಿದ್ರಿ, ನಂದು 32 ಎಕರೆ, ಅಷ್ಟು ಸೇರಿದ್ರೆ 112 ಎಕರೆ. ನಿಖಿಲ್ ಈ ರೀತಿ ಸತ್ಯ ಹೇಳಬಾರ್ದಪ್ಪ ಅಂತ ಹೀಗೆ ಪೋಸ್ಟರ್ ಮೇಲೆ ಪೋಸ್ಟರನ್ನು ಅನಾಮಿಕರು ಅಂಟಿಸಿದ್ದಾರೆ. ಇನ್ನು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಈಗ ಮತ್ತೆ ಪೋಸ್ಟರ್ ವಾರ್ ಶುರುವಾಗಿದೆ. ರಾತ್ರೋರಾತ್ರಿ ಬಿಡದಿ ತುಂಬೆಲ್ಲ ಪೋಸ್ಟರ್ ಅನ್ನು ಅಂಟಿಸಲಾಗಿದೆ. ಬ್ರದರ್ ಕುಮಾರಸ್ವಾಮಿ ಜೈಲಿಗೆ ಹೋಗಲು ಸಿದ್ಧರಾಗಿರಿ ಅಂತ ಭೂಮಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಪೋಸ್ಟರ್ ಅನ್ನು ಅಂಟಿಸಲಾಗಿದೆ. ಪೋಸ್ಟರ್ ಮೇಲೆ ಪೋಸ್ಟರ್ ಅನ್ನು ಅನಾಮಿಕರು ಅಂಟಿಸಿದ್ದಾರೆ. ಪಂಚಾಯಿತಿಯಿಂದ ಪರಿಷತ್ವರೆಗೂ ಹಣ ಪಡೆಯುವಂತಹ ಬ್ರದರ್. ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಹಣವನ್ನು ಪಡಿತಾರೆ ಅಂತ ಹೇಳಿ ಮತ್ತೆ ಎಷ್ಟು ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪೋಸ್ಟರ್ಗಳನ್ನು ಈಗ ಬಿಡದಿ ತುಂಬೆಲ್ಲ ಅಂಟಿಸಲಾಗಿದೆ.